ಅಂಕಲ್, ನಾ ಇನ್ನು ಹೋಗಿ ಬರ್ತೀನಿ ರೀ. ಭಾಳ ಹೊತ್ತಾತ ಮತ್ತು ಲೇಟ್ ಆಗತ್ತೆ ನಂಗೆ. ಮನ್ಯಾಗ ಅವ್ವ ಅಪ್ಪನೂ ಕಾಯ್ತಿರ್ತಾರೆ. ಹೋಗಿ ಬಲ್ರಿ. ನಿಮ್ಮ ಜೊತೆಗೆ ಎಲ್ಲರ ಜೊತೆಗೂ ಕುತ್ಕೊಂಡು ಮಾತಾಡಿದ್ನಲ್ಲ, ಅದು ಮಾತಾಡ್ತಾ ಮಾತಾಡ್ತಾ ಎಷ್ಟು ಹೊತ್ತಾತನಂತ ಗೊತ್ತಾಗ್ಲಿಲ್ಲ ರೀ ನಂಗೆ. ಭಾಳ ಹೊತ್ತಾಗ್ಬಿಟ್ಟೈತಿ. ಬರ್ತೀನಿ ರೀ ಅಂಕಲ್. ಜ್ಯೋತಿ, ಜಾನಕಿ ಅವರೇ, ಬರ್ಲಾ? ಹೆಂಗೂ ಹೊತ್ತಾಗೈತಿ. ರಾತ್ರಿ ಊಟ ಇಲ್ಲೇ ಮಾಡ, ಬಿಟ್ಟು ಬರ್ತಾನಂತ. ಯಾಕೆ ತಲೆ ಕೆಡ್ಸ್ಕೋತಿ? ಹೌದು, ರಾತ್ರಿ ಊಟ ಮಾಡ್ಕೊಂಡೆ ಹೋಗ್ಬಿಡ್ರಿ. ಹೆಂಗೂ ವಿನಯ್ ನನ್ನ ಬಿಡಕ್ಕೆ ಬರ್ತಾನ, ನಿಮ್ಮನ್ನು ಬಿಟ್ಟು ಬರ್ತಾನ. ಹೆಂಗೂ ಹೊತ್ತು ಹಾಗೆ ಬಿಟ್ಟೈತಲ್ಲ, ಅಲ್ಲಿವರೆಗೂ ಏನು ನೀವೊಬ್ಬರೇ ಹೋಗ್ತೀರಿನ್ನ? ಇಲ್ಲ ಇಲ್ಲ, ಬೇಡ, ನಂಗೆ ಲೇಟ್ ಆಗುತ್ತೆ. ಅವ್ವ ಅಪ್ಪ ಕಾಯಕತ್ತಿರ್ತಾರ. ಅದಕ್ಕೆ ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಹೋಗಿ ಬರ್ತೀನಿ. ಆಯ್ತಮ್ಮ, ಹೋಗ್ಬಾ. ಆದ್ರ ಒಬ್ಬಕ್ಕೆ ಹೋಗೋದು ಬೇಡವಾ. ವಿನಯ್ ಬಿಟ್ಟು ಬರ್ತಾನ. ಯಾಕಂದ್ರೆ ದೂರ ಆಗುತ್ತೆ ನಿಮ್ಮ ಮನೆ, ಇಲ್ಲಿಂದ ಬಹಳ ದೂರ ಆಗುತ್ತಾ. ನಮ್ದೊಂದು ಊರು ಹೊರಗೆ ಒಂದು ದಿಕ್ಕಿಗಾದ್ರ ನಿಮ್ದೊಂದು ಊರೊಳಗೆ ಇನ್ನೊಂದು ದಿಕ್ಕಿಗೆ. ಅದಕ್ಕವ ಬ್ಯಾಡ ಮಗಳ, ಹೇಳೋದು ಕೇಳು. ರಾತ್ರಿ ಹೊತ್ತು ಚಲೋ ಅಲ್ಲ. ವಿನಯ, ಹಂಗ ಜ್ಯೋತಿನ್ ಬಿಟ್ಟು ಈ ತಂಗಿಯಮ್ಮನ್ನು ಬಿಟ್ವಾ. ಹ್ಞೂಪ್ಪ, ಆಯ್ತು. ಸರಿ ಅಂಕಲ್, ಆಯಿತು, ಬರ್ತೀನಿ. ಬಾ ಜ್ಯೋತಿ, ನೀನ್ ಬಿಟ್ಟು ಹಂಗೆ ಹೋಗ್ತೀನಂತ. ಮುನ್ನ, ಆಯಿತು. ಅಪ್ಪ, ನಾನು ಮತ್ತೆ ಜ್ಯೋತಿನ್ ಬಿಟ್ಟು ಅವ್ರನ್ನೂ ಬಿಟ್ಟು ಬರ್ತೀನಿ. ಒಂದು ನಿಮಿಷ ವಿನಯ, ನಿಂತ್ಕೊ ಇಲ್ಲಿ. ಅಪ್ಪ, ನೋಡು ವಿನಯ, ಮೊದ್ಲ ನಿನ್ನ ಹೆಂಡತಿಗೆ ಭಾಳ ಅಂದ್ರೆ ಭಾಳ ಅನುಮಾನ ಐತಿ ನಿನ್ನ ಮ್ಯಾಗ. ಅಂಥದ್ರಾಗ ಈ ಹುಡುಗಿನ ಇಲ್ಲಿವರೆಗೂ ಕರ್ಕೊಂಬಂದಿದ್ದಿ. ಯಾರಿಗಾರ ಗೊತ್ತಾಗಿ ನಿನ್ನ ಹೆಂಡತಿಗೆ ಏನಾದ್ರು ವಿಷಯ ಗೊತ್ತಾತು ಅಂದ್ರೆ ಹಾದಿರಂಪ ಬೀದಿರಂಪ ಮಾಡ್ತಾಳಪ್ಪ. ಆ ಹುಡುಗಿ ಜೊತೆಗೆ ನೀನು ಭಾಳ ಸಲಿಗೆಯಿಂದ ಇದ್ದಿ. ತಪ್ಪಂತ ಹೇಳೋದಿಲ್ಲ, ಯಾಕಂದ್ರೆ ನೀನು ಮೊದಲಿಂದನೂ ಕಾಲೇಜ್ನಾಗ ಫ್ರೆಂಡ್ಸ್ ಅಂತ ಹೇಳ್ತಿದ್ದಿ. ಹಂಗಾಗಿ ನಾನು ನಿನಗೆ ಸೂಕ್ಷ್ಮ ಹೇಳಕತ್ತೀನಿ. ಎಷ್ಟಿರ್ಬೇಕೋ ಅಷ್ಟು ತಕ್ಕ ಇರಲಿ ನಿಮ್ಮಿಬ್ಬರು ಫ್ರೆಂಡ್ಶಿಪ್ಪು. ಸಾಕು, ಈಗ ಕರ್ಕೊಂಬಂದಿಯಲ್ಲ, ಮತ್ತೆ ಇನ್ಯಾವತ್ತ ಹುಡುಗಿ ಕರ್ಕೊಂಬರ್ಬೇಡ. ಅರ್ಥ ಆತಾ? ಅಪ್ಪ, ಏನು ಹೇಳಕತ್ತೀರಿ ನೀವು? ಅಲ್ಲಪ್ಪ, ಅದು ಯಾವ್ದ ತಿರ್ಬೋಕಿ. ಯಾಕೆ ವಿನಿಯ, ಹೆಂಗೆ ಹೊಂಟೈತಲ್ಲ ನಾಳೆಗೆ? ಆ ತಾಯಿಲ್ಲರದ ತಬ್ಲಿಗಳಂತಂದು ನಾನು ಮುದ್ನಿಂದ ಸಾಕಿದ್ನಲ್ಲ, ಅದನ್ನ ನನ್ನ ತಪ್ಪಾಗಿರೋದು. ಏನ್ ಇದ ಸಂಸ್ಕಾರನ ನಾನು ನಿನ್ ಕೊಟ್ಟಿರೋದ? ನಾಚ್ಕಾಗಲ್ಲ ನೀನ್ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಹಿಂಗತ ಮಾತಾಡಕ್ ನಿನಗ? ಅಪ್ಪ, ನೀವು ಕೂಡ ಮರ್ಯಾದೆಗೆ ಆಕೆ ಅರ್ಹಳಲ್ಲಪ್ಪ. ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ಹೆಂಗಿದ್ಲು ನೋಡ್ರಿ ಸರಸ್ವತಿ, ಹೆಂಗಾಗ್ಯಾಳ. ಆದ್ರ ಅದು ಯಾವತ್ತು ಬದ್ಲಾಗ ಜಾತಿನಲ್ಲ ನನ್ನ ಹೆಂಡತಿ. ನಾ ಏನೋ ಅನ್ಕೊಂಡೆ. ಈಗೇನಪ್ಪ, ಜಾಸ್ತಿ ಮಾತಾಡಬಾರ್ದು, ಹೌದಲ್ರಿ? ಆತ್ರಿ, ನಾ ಹೋಗಿ ಬಿಟ್ಟು ಬರ್ತೀನಿ ಈಗ. ಪಾಪ ಅವ್ರಿಗೆ ಹೊತ್ತಾಗತ್ತ. ಆತಪ್ಪ, ಹೋಗ್ಬಿಟ್ವಾ. ನಿನ್ನೊಳ್ಳೇದಕ್ಕ ಎಲ್ಲ ಹೇಳಕತ್ತೀನಿ ವಿನಯ, ಅರ್ಥ ಮಾಡ್ಕೊ ಅಷ್ಟ. ಸರಿಯಪ್ಪ, ಆಯ್ತು ಆಯ್ತು. ನಾನು ಹೋಗ್ಬಿಡ್ತಿದ್ನಪ್ಪ, ಸುಳ್ಳ ನನ್ನ ಉಳಿಸ್ಕೊಂಡು. ನೀ ನಾಳೆ ಮುಂಜಾನೆ ಹೋಗಂತ ಹೇಳವ. ಹ್ಞೂಪ್ಪ, ಆಯ್ತು. ಅಣ್ಣ, ನಾ ಹಿಂಗೆ ಹೋಗ್ತೀನಿ ತೋ. ಮತ್ತೆ ನಿಂಗೆ ಲೇಟ್ ಆಗುತ್ತೆ, ಸುಮ್ಮನೆ ಮನೆಗೆ ಹೋಗ. ಬಿಟ್ಟು ಬಂದ್ಬಿಡು ಅವ್ರನ್ನ. ಅಲ್ಲ, ಇನ್ನೆಷ್ಟು ದೂರ ಇತ್ತಮ್ಮ, ಬಿಟ್ಬಿಡ್ತಿದ್ವಲ್ಲ. ಅಣ್ಣ, ಎಡು ಬಿದ್ರೆ ಮನೆ ಐತಿ, ಮತ್ತೇನು? ಬ್ಯಾಡ ತಗೋ, ಅವ್ರನ್ನ ಬಿಟ್ಟು ಬಾ. ಪಾಪ ಮನ್ಯಾಗ ಗೌರಿನೂ ಕಾಯ್ತಿರ್ತಾಳೆ, ಆಗ್ಲೇ ಹೊತ್ತು ಭಾಳ ಆಗೈತಿ. ಹೋಗೋಗು. ಆತ್ ತೋರವ, ನೀ ಹೋಗು. ಬರ್ತೀನಿ, ಹುಷಾರಾಗಿ ಹೋಗಿ ಬರ್ರಿ. ಹೋಗಿ ಬರ್ರಿ, ನೀವು ಹುಷಾರು. ಬಾಯ್. ಬನ್ನಿ ಮೇಡಮರ, ನಿಮ್ಮನ್ನು ನಿಮ್ಮ ಮನೆಗೆ ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ತೀವಿ. ಬರ್ರಿ. ಬನ್ರಿ, ಹೋಗೋಣ. ಮೇಡಮರ, ಒಂದು ಸ್ವಲ್ಪ ನಿಂತ್ಕೋರಿ ಇಲ್ಲಿ. ಹೇಳಿ ಸಾರ್, ಏನು ವಿಷಯ? ನಂದೊಂದು ಸಣ್ಣದ ಆಸೆ ಐತಿ, ಮೇಡಮರು ಈಡೇರಿಸ್ತೀರಾ? ಕೇಳುವಂತರಾಗಿ, ಏನು ನಿಮ್ಮ ಚಿಕ್ಕ ಆಸೆ? ಈಗ ನಾನು ನಿಮ್ಮನ್ನ ಕಾರ್ನೇ ಕರ್ಕೊಂಡು ಹೋಗಿ ಬಿಡಲ್ಲ, ನಡ್ಕೊಂತ ಹೋಗೋದು. ನನ್ನ ಜೊತೆಗೂ ನಡ್ಕೊಂಡು ಬರ್ತೀರಿ, ಏನಂತೀರಿ? ಬೇಡ ಅಂತೀನಿ. ಯಾರು ನೋಡಿದ್ರೆ ಸುಮ್ಮನೆ 108 ಕ್ವಶನ್ ಕೇಳ್ತಾರ ಅಂತೀನಿ. ನಿಮ್ಮ ಹೆಂಡತಿಗೆ ಏನಾರ ಗೊತ್ತಾದ್ರೆ ಭೂಕಂಪನೇ ಮಾಡ್ತಾಳ ಅಂತೀನಿ. ಅದಕ್ಕೆ ಕಾರ್ ತೆಗೀರಿ, 2 ನಿಮಿಷ ನನ್ನನ್ನು ಬಿಟ್ಟು ನಿಮ್ಮ ಮನೆಗೆ ನೀವು ಹೋಗ್ರಿ ಅಷ್ಟೆ. ಅದು ವಿನಯ್ ಅಲ್ಲ, ಆ ಹುಡುಗಿ ಯಾರು? ಯಾರ ಹುಡುಗಿ ಜೊತೆ ಮಾತಾಡ್ಕೊಂಡು ನಿಂತಾರಲ್ಲ. ನಾನು ಒಬ್ಬಕ್ಕೆ ಹೋಗಿನ ತರಕಾರಿ ತರಕ, ಅಲ್ಲಿಂದ ಬಂದು ಬಸ್ ಇಳಿಯತ್ಲಿಗೆ ನಂದು ಹೆಣ ಬಿದ್ದೋತು. ರೀ ರೀ ಒಂದು 40 ಸರಿ ಫೋನ್ ಮಾಡಿದ್ರು ನನ್ನ ಫೋನ್ ತೆಗ್ದಿಲ್ಲ. ಇಲ್ಲಿ ನಿಂತ್ಕೊಂಡು ಯಾವಾಕಿ ಜೊತೆಗೇನ ಆರಾಮಾಗಿ ಮಾತಾಡ್ಕೊಂಡು ನಿಂತಾರೆ, ಅದನ್ನ ನಡ್ ರೋಡ್ನಾಗ. ನೋಡ್ಬಾರ್ದ ಎಷ್ಟಿದೈತಿ ಇವ್ರಿಬ್ಬರದು? ಮಾಡ್ತೀನಿ. ಯಾರ ಏನೈಕೆ ಹಳೆ ಬಿತ್ರಿ. ರೀ ರೀ ರೀ
ಆ, ವಿನಯ್ ಅವರೇ, ಅವರು ನಿಮ್ಮ ಮಿಸ್ಸಸ್ ಅನ್ಸುತ್ತೆ ಭಾಳ ಮಾಡಿ. ಆ ನನ್ನ ಹೆಂಡ್ತಿಯ ನೀನೇನಿಲ್ಲಿ ಗೌರಿ? ಓ, ಕೈಪಲ್ ತರಕ್ಕೆ ಹೋಗಿದ್ದೇನಾ? ಹ್ಞೂ, ಕೈಪಲ್ ತರಕ್ಕೆ ಹೋಗಿದ್ದು ನಾನು. ಅಲ್ಲ, ಒಂದು 40 ಸರಿ ಫೋನ್ ಮಾಡೀನಿ. ಫೋನ್ ತೆಗಿಯಕ್ಕೇನ್ರಿ ನಿಮಗೆ? ಯಾಕೆ ಇಟ್ಕೊಂಡ್ರಿ ಹೇಳ್ರಿ ನೀವು ಫೋನ್ನ? ಎಲ್ಲರೂ ಹೋಗಿ ಬಿಸಾಕ್ರಿ ಅದನ್ನು. ಅಲ್ಲ ರೀ, ಮನ್ಯಾಗ ಏನು ತರಕಾರಿ ಇಲ್ಲ ಅಂತ ಹೇಳಿದ್ನಿಲ್ಲ ನಾನು. ಇಷ್ಟಕ್ಕೊಂದು ತರಕಾರಿ ಇದಕ್ಕೆ ತೊಗೊಂಬಂದು ಸುಮ್ಮನೆ ಗಟಕ್ ಚಲಕನ ಮನೆಗೆ ಏನು ಮಾಡ್ತೀನಿ ನೀನು ಅದೊಂದು ಮ್ಯಾಗಿ ಬಿಟ್ಟು? ಏನು ದೊಡ್ಡ ಅಡುಗೆ ಮಾಡಿ ದಬಾಕ್ತಿ ಅನ್ನಂಗೆ ಅಷ್ಟಕ್ಕೊಂದು ಕೈಪಲ್ ತೊಗೊಂಬಂದು? ನೋಡ್ರಿ, ಅದನ್ನ ಕಲಿಯಾಕತ್ತೀನಿ. ನಿಮಗೋಸ್ಕರ ಅಂತಾನೆ ತೊಗೊಂಬಂದಿನಿ ಎಲ್ಲ ತರಕಾರಿನೂ. ಅಂದಂಗೆ ಕಾರಲ್ಲಿ ಐತಿ, ಬರ್ರಿ ಹೋಗೋಣ ಮನೆಗೆ. ಅಂದಂಗೆ ಅವ್ರು ಯಾರು? ಅವ್ರ ಜೊತೆಗೆ ಏನೋ ನಡ್ ರೋಡ್ ನಿಂತ್ಕೊಂಡು ಮಾತಾಡಕತ್ತಿದ್ದ? ಮರ್ಯಾದಿಂದ ಮಾತಾಡೋದು ಕಲಿ. ಅವರು ನನ್ನ ಫ್ರೆಂಡು, ಕಾಲೇಜ್ ಫ್ರೆಂಡು. ಅಚಾನಕ್ಕಾಗಿ ಸಿಕ್ಕರು, ಮಾತಾಡಕತ್ತಿದ್ದೆ. ಈಗೇನು ನಿನ್ನ ಮನೆ ಬಿಡ್ಬೇಕಿಲ್ಲ? ನೀ ಹೋಗು, ಏನು ಮನೆ ಏನು ದೂರಿಲ್ಲ. ಇವ್ರನ್ನ ಅವ್ರ ಮನೆವರೆಗೂ ಬಿಟ್ಟು ಬರ್ತೀನಿ ಕಾರ್ ಒಳಗೆ, ಹೊತ್ತಾಗೈತಿ. ಇಲ್ಲ ಇಲ್ಲ, ಪರವಾಗಿಲ್ಲ ವಿನಯ್, ನೀವು ಹೋಗ್ರಿ. ನಿಮ್ಮ ಮಿಸ್ಸಸ್ ಕರ್ಕೊಂಡು ಹೋಗ್ರಿ ಕಾರೊಳಗೆ. ನಾನೆಲ್ಲ ಹೋಗ್ತೀನಿ. ಏನು ಇನ್ನೂ ಸ್ವಲ್ಪ ದೂರ ಐತೆ ಅಷ್ಟೆ, ಪರವಾಗಿಲ್ಲ, ನೀವು ಹೋಗ್ರಿ. ಬೇಡ ಬೇಡ, ಅಪ್ಪ ಹೇಳಾರ ನಿಮ್ಮನ್ನು ಮನೆವರೆಗೂ ಬಿಡ್ಬೇಕಂತ ಹೇಳಿ. ಇನ್ನು ಅವರು ನನ್ನ ಅಯ್ಯೋ ಹೇಳ್ಬಿಟ್ನಲ್ಲಪ್ಪ, ಕೇಳಿಸ್ಕೊಂಡ್ಲು. ಇನ್ನು ಅಲ್ಲಿ ಈಗಿನೂ ಕರ್ಕೊಂಡು ಹೋಗಿದ್ದೇನಂತ ರಾಧಾಂತನ ಮಾಡ್ತಾಳೆ. ಅಯ್ಯೋ ಭಗವಂತನೇ. ಏನಾಯ್ತು ಅಂದ್ರ, ಇಷ್ಟೊತ್ತು ನೀವು ನಿಮ್ಮ ಅಪ್ಪಾಜಿ ಜೊತೆಗೆ ಇವ್ರನ್ನೂ ಕರ್ಕೊಂಡು ನಿಮ್ಮ ಮನೆಗಿದ್ರಿ, ಹೌದಿಲ್ಲ? ಹೌದಲ್ಲೇನ್ರಿ? ಅದು ಗೌರಿ, ಕೇಳು ಒಂದು ನಿಮಿಷ. ನಾನು ಥೂ, ಗೌರಿ ಗೌರಿ ಇಲ್ಲ, ಕೈಪಲ್ಲೇನು ಹೊಕ್ಕೊಟ್ಟು ಹೆಂಗೆ ಹೋಗೋಡು ದರಿದ್ರದವಳ. ಅನ್ನದ ಬೆಲೆನೂ ಗೊತ್ತಿಲ್ಲ, ಎದ್ರದ್ದು ರೊಕ್ಕದ ಬೆಲೆನೂ ಗೊತ್ತಿಲ್ಲ. ಥೂ. ವಿನಯ್ ಅವರೇ, ನಿಮ್ಮ ಮಿಸ್ಸಸ್ ಸಿಟ್ಟು ಮಾಡ್ಕೊಂಡು ಹೋಗ್ಯಾರ ಅನ್ಸುತ್ತಾ. ನೀವು ಹೋಗ್ಬಿಡ್ರಿ, ನಾನು ನಿಮ್ಮ ಜೊತೆಗೆ ಆಮೇಲೆ ಮಾತಾಡ್ತೀನಿ. ಇಲ್ಲ ಬರ್ರಿ, ಹೊತ್ತು ಭಾಳಾಗೈತಿ. ನಿಮ್ಮನ್ನು ಬಿಟ್ಟು ನಾನೆಲ್ಲ ಕೈಪಲ್ಲೆ ತೊಗೊಂಡು ಹೋಗ್ತೀನಿ ಮನೆಗೆ. ಬರ್ರಿ, ಅವಳು ತಲೆ ಕೆಸ್ಕೊಬೇಡ್ರಿ. ಅವಳಿಗೆ ಗೊತ್ತಿರೋದು ಅದೊಂದ, ನನ್ನ ಹತ್ರ ಜಗಳ ಮಾಡೋದು, ಇಲ್ಲ ಟಿ ವಿ ನೋಡೋದು, ಇಲ್ಲ ಫೋನ್ ನೋಡೋದು, ಇಲ್ಲ ಅಂದ್ರೆ ಅವ್ರ ಅವನ ಜೊತೆಗೆ ಮಾತಾಡೋದು. ಇಷ್ಟು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಆಕಿಗೆ. ನೀವು ಬರ್ರಿ, ಕರ್ಕೊಂಡು ಹೋಗ್ತೀನಿ. ಸರಿ, ಬನ್ರಿ, ಲಗು ಲಗು ಹೋಗೋಣ. ಗೌರಿ ಗೌರಿ ಓಹೋಹೋ, ಮಹಾರಾಜ್ರು ಈಗ ಬಂದ್ರಾ? ಬರ್ರಿ, ಎಲ್ರದ್ದು ಸೇವೆ ಮಾಡಾದ್ಮ್ಯಾಗ ಈಗ ಮನೆಗೆ ಬರಬೇಕು ಅಂತ ಅನಿಸ್ತಾನ. ನಿಮಗೊಬ್ಬಳು ಹೇಳ್ತಿದ ಅಂತ ಈಗ ನೆನಪಾತ? ಬರ್ರಿ ಮಹಾರಾಜ್ರ, ಬರ್ರಿ. ಗೌರಿ ಭಾಳ ಮಾತಾಡಕತ್ತೀರಿ. ಅಲ್ಲ, ರೊಕ್ಕ ಕೊಟ್ಟು ಇಷ್ಟಕ್ಕೊಂದ ಕೈಪಲ್ಲಿ ತಂದಿಯಲ್ಲ, ರೋನಾಗ ಒಕ್ಕಟ್ಟು ಬರ್ತೀಯಲ್ಲ, ನಾಚಿಕೆಗಲ್ಲ ನಿನಗೆ? ನಿಮ್ಮ ಅಪ್ಪನ ಮನೆಗೆ ತಂದು ಇದನ್ನ ರೊಕ್ಕನ? ನಾನೇ ನಮ್ಮಪ್ಪನ ಮನೆಗೆ ತರಲಿ, ನನಗೇನು ಕರ್ಮ? ನಮ್ಮಪ್ಪನ ಮನೆಗೆ ಒಂದಿನಕ್ಕೂ ನಾನು ಯಾವ ಮಾರ್ಕೆಟ್ಗೆ ಹೋಗಿ ಏನು ತರಕಾರಿ ತಂದಿಲ್ಲ. ನಿಮ್ಮನ್ನ ಮದುವೆ ಆದ್ಮ್ಯಾಗನ ಆ ಕರ್ಮ ನನಗೆ ಬಂದಿರೋದು. ಗೌರಿ ಭಾಳ ಮಾತಾಡಕತ್ತಿ ನೀನು, ನಿನಗೆ ಒಳ್ಳೇದಲ್ಲ ಇದು. ಅದು ಬಿಡ್ರಿ, ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನೀವೇನು ತಲೆ ಕೆಸ್ಕೊಬೇಡ್ರಿ. ಯಾರಾಕಿ? ಯಾರಾಕಿ? ಅಲ್ಲ, ನಾನಿಲ್ಲಿ ಮನೆ ಕಾಯ್ತಿರ್ತೀನಿ ಅಂತನೂ ಖಬರಿಲ್ಲಾರ್ದಂಗ ಅಕ್ಕಿನೂ ಕರ್ಕೊಂಡು ನಿಮ್ಮ ಅಪ್ಪನ ಮನೆಗೆ ಹೋಗಿ ಲಲ್ಲೆ ಹೊಡ್ಯಾಕತ್ತಿದ್ರಲ್ಲ, ಯಾಕ? ಏನು ವಿಷಯ? ನೋಡು, ಸುಮ್ಮನೆ ನೀನು ಸೀನ್ ಕ್ರಿಯೇಟ್ ಮಾಡಕತ್ತಿದ್ದಿ. ನೀ ತಿಳ್ಕೊಂಡಂಗ ಇಲ್ಲಿ ಏನೂ ಇಲ್ಲ. ನಾನು ಬರಕತ್ತಿದ್ದೆ ದಾರ್ಯಾಗ, ನನ್ನ ಫ್ರೆಂಡ್ ಸಿಕ್ಕಳು, ಮಾತಾಡಕತ್ತಿದ್ದೆ. ಹೌದು, ಅವ್ರನ್ನ ಕರ್ಕೊಂಡು ಅಪ್ಪನ ಹತ್ರ ಹೋಗಿದ್ದೆ ಮನೆಗೆ. ಯಾಕಂದ್ರೆ ಜ್ಯೋತಿಗೂ ಪರಿಚಯ, ಜಾನಕಿಗೂ ಪರಿಚಯ, ನನಗೂ ಪರಿಚಯ. ಏನೋ ಸಿಕ್ಕರಲ್ಲ ಹಳೆ ಫ್ರೆಂಡ್ ಅಂತ ಹೋಗಿದ್ದೆ. ನೀನು ಯಾರ್ಯಾರ ಫ್ರೆಂಡ್ಸ್ ಅಂತಂದು ಒಂದು ರಾಶಿ ಗಂಡ್ಮಕ್ಳ ಜೊತೆಗೆ ಮಾತಾಡ್ತೀಯಲ್ಲ, ನಾನು ಹಿಂಗೆ ಅನುಮಾನ ಪಡ್ತೀನೇನ? ಇಲ್ಲ ಹೌದಿಲ್ಲ? ಹಂಗೆ ನಿನಗೆ ಹೆಂಗೆ ಬಾಯ್ಸ್ ಫ್ರೆಂಡ್ಸ್ ಇರ್ತಾರಲ್ಲ, ನಂಗೂ ಹಂಗೆ ಗರ್ಲ್ಸು ಫ್ರೆಂಡ್ಸ್ ಇರ್ತಾರ. ಅದು ಕಾಮನ್ ಈಗಿನ ಕಾಲದಾಗ. ಆದರೆ ಎಲ್ಲರಿಗೂ ನಿನ್ನ ಥರ ಕೆಟ್ಟ ಬುದ್ಧಿ ಇರಲ್ಲ. ನಿಮ್ಮಪ್ಪ ದೊಡ್ಡದಾಗಿ ಏನೇನೋ ಹೇಳಿದ್ರು, ನಾನು ಇನ್ನು ನಿಮ್ಮ ಇಬ್ಬರದು ಮಧ್ಯೆ ಬರಲ್ಲ ಹಂಗೆ ಹಿಂಗೆ ಅಂತೇಳಿ. ಏನು ಅವಶ್ಯಕತೆ ಇತ್ತು? ಇರ್ರಿ, ಕೇಳ್ತೀನಿ. ನಾನು ಮಾವರಿಗೆ ಫೋನ್ ಮಾಡಿ, ನೀವು ನಮ್ಮಿಬ್ಬರನ್ನು ದೂರಿಟ್ರು ಮೂರು ದಿನಕ್ಕೊಂದ್ಸರಿ ನಿಮ್ಮ ಮನೆ ಬಂದು ಕೂತ್ಕೊಂಡ್ರ ನಾವಿಬ್ರು ಯಾವಾಗ ಚಂದಾಗಿರೋದಂತ ಕೇಳ್ತೀನಿ. ಗೌರಿ ನಿಲ್ಲಿಸ್ತೀಯನೋ? ಸ್ವಲ್ಪ ನಿಲ್ಲಿಸ್ತೀಯಾ? ಎದಕ್ಕೆ ಅಪ್ಪಗೆ ಹಗ್ಲ ಮಗ್ಲ ಅಪ್ಪನ ಯಾಕೆ ಕರ್ಕೊಂಬರ್ತೀನಿ ನೀನು? ಈಗೇನು ಅಪ್ಪನ ಮನೆಗೆ ಹೋಗ್ಬಾರ್ದಲ್ಲ, ಇನ್ಮೇಲೆ ಹೋಗಲ್ಲ ಆತಾ? ನೀ ಹೇಳ್ದಂಗೆ ಕೇಳ್ತೀನಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಪ್ಪಗೆ ಫೋನ್ ಮಾಡ್ಕೊಂಡು ಕುತ್ಕೋಬೇಡ, ನಿನ್ನ ಕೈ ಮುಗಿತೀನಿ. ನೀ ಹೇಳ್ದಂಗೆ ಕೇಳ್ತೀನಿ, ಆಯ್ತಾ? ಈಗ ಇನ್ಮೇಲೆ ಮನೇಲಿ ಇರ್ಬೇಕಾ? ಆಫೀಸಿನ ಕೆಲಸ ಮುಗಿದ ತಕ್ಷಣ ಮನೆಗೆ ಬರ್ತೀನಿ. ಪ್ಲೀಸ್ ಗೌರಿ, ಪ್ಲೀಸ್. ಅಷ್ಟು ಹೆದರಿಕೆ ಐತಲ್ಲ, ನಿಮ್ಮ ಅಪ್ಪನ ಹತ್ರ ಹೋಗ್ತೀನಿ ಅಂತ ಅಷ್ಟು ಹೆದರಿಕೆ ಐತಲ್ಲ, ಅಷ್ಟಾದರೂ ಇರಲಿ. ನನ್ನ ಮ್ಯಾಗ ಅಂಕರು ಪ್ರೀತಿ ಇಲ್ಲ, ಕೊನೆಗೆ ಹೆದರಿಕೆಗಾರ ಇರ್ತಿರಲ್ಲ. ಬರ್ರಿ, ಇವತ್ತು ನಾನು ಅಡುಗೆ ಮಾಡ್ತೀನಿ.
ಬಿಸಿಬೇಳೆ ಭಾತ್ ಮಾಡ್ಬೇಕು ಅನ್ಕೊಂಡೀನಿ. ಮಾಡ್ಲಾ? ತಿಂತೀರಾ? ಏನೋ ಒಂದು ಮಾಡು, ತಿಂತೀನಿ. ಆಯಿತಾ? ಮಾಡು. ಹೋಗು. ನಾ ಕೈಕಾಲು ಮುಖ ತೊಗೊಂಬರ್ತೀನಿ. ತಗೋ ಈ ತರಕಾರಿ ತಗೋ. ಹೋಗು.